ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳಿಗೂ ಕೂಡ ಈಗ ಢವಢವ ಶುರುವಾಗಿದೆ. ಕಾರಣ ಇವತ್ತು ಕೋರ್ಟ್ನಿಂದ ಚಾರ್ಜ್ ಫ್ರೇಮ್ ಆಗುವಂತ ದಿನಾಂಕ ನಿಗದಿ ಆಗುತ್ತೆ. ಅಂದ್ರೆ ಟ್ರಯಲ್ ಆರಂಭ ಆಗುತ್ತೆ. ಈ ದಿನಾಂಕದಿಂದ ಇವರು ಬರೋದು, ಕೋರ್ಟ್ಗೆ ಹಾಜರಾಗೋದು, ನಾವು ತಪ್ಪೇ ಮಾಡಿಲ್ಲ ಅಂತ ಇವರು ವಾದ ಮಾಡ್ತಾರೆ, ತಪ್ಪು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ನಮ್ಮ ಹತ್ರ ಇದೆ ಅಂತ ಎಸ್ಪಿಪಿ ಕೂಡ ವಾದ ಮಾಡ್ತಾರೆ. ಆ ರೀತಿ ಟ್ರಯಲ್ಗೆ ದಿನಾಂಕ ನಿಗದಿ ಆಗುತ್ತೆ ಇವತ್ತು ಕೋರ್ಟಲ್ಲಿ. ಕಳೆದ ಬಾರಿ ಚಾರ್ಜ್ ಫ್ರೇಮ್ ನಿಗದಿಯನ್ನ ಮಾಡಿತ್ತು ಕೋರ್ಟ್. ಈ ಬಾರಿ ಟ್ರಯಲ್ ಯಾವಾಗಿನಿಂದ ಆರಂಭ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಗದಿ ಆಗುತ್ತೆ ದಿನಾಂಕ. ಎಲ್ಲ ಆರೋಪಿಗಳನ್ನ ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ದರ್ಶನ್ ಸೇರಿ 6 ಜನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರಂತೆ ಕೋರ್ಟ್ಗೆ. ಬೆಳಿಗ್ಗೆ 11 ಗಂಟೆ ಬಳಿಕ ಟ್ರಯಲ್ ನಿಗದಿಯಾಗೋ ಸಾಧ್ಯತೆ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾಗಬೇಕು. ಈಗ ಯಾರ್ದೆಲ್ಲ ಜಾಮೀನು ರದ್ದಾಗಿ ಜೈಲಲ್ಲಿದ್ದಾರಲ್ಲ, ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಆ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಜೈಲಿಂದ ಮತ್ತೆ ಅವ್ರನ್ನ ಕರ್ಕೊಂಡು ಬರಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಟ್ರಯಲ್ ದಿನಾಂಕ ಮಾತ್ರ ನಿಗದಿ ಆಗೋದ್ರಿಂದ ಉಳಿದ ಆರೋಪಿಗಳು ಮೋಸ್ಟ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರೆ. ಯಾವತ್ತಿನಿಂದ ಟ್ರಯಲ್ ಆರಂಭ ಅನ್ನೋದ್ರ ಬಗ್ಗೆ ನಿಗದಿ ಆಗುತ್ತೆ ದಿನಾಂಕ. ಈ ಹಿಂದೆ ನ್ಯಾಯಾಧೀಶರು ಕೇಳಿದ್ರು, ನಿಮ್ಮ ಮೇಲೆ ಇರುವಂತಹ ಆರೋಪಗಳನ್ನ ನೀವು ಒಪ್ಕೊಳ್ತೀರಾ ಅಂತ. ಆರೋಪಿಗಳು ಇಲ್ಲ, ನಮ್ಮ ಮೇಲೆ ಇರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನಾವು ಅದನ್ನ ಒಪ್ಕೊಳ್ಳಲ್ಲ ಅಂತ ಕೂಡ ಹೇಳಿದ್ರು. ಬಟ್ ಇವರು ಆರೋಪ ನಿಜ, ಇವರು ಆ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೂ ಕೂಡ ಎಸ್ಪಿಪಿ ಅವರು ವಾದ ಮಾಡ್ತಾರೆ. ಹಾಗಾಗಿ ಅದಕ್ಕೆ ಪೂರಕ ಒಂದಷ್ಟು ದಾಖಲಾತಿಗಳನ್ನ ಸಲ್ಲಿಸ್ತಾರೆ. ಸಾಕ್ಷಿಗಳ ವಿಚಾರಣೆ, ಐ ವಿಟ್ನೆಸ್ ವಿಚಾರಣೆ, ಈ ರೀತಿ ಸತತವಾಗಿ ನಡೀತಾ ಹೋಗುತ್ತೆ ಟ್ರಯಲ್ ಆರಂಭ ಆದಾಗ.